ಜೈನ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಹೇಗಿತ್ತು ಇವತ್ತು ಸಂಡೇ? ಇಲ್ಲೇ ವಾಕ್ ಬಂದಿದ್ದೆ, ಮಳೆ ಬರ್ತಾ ಇದೆ. ಸೊ ಇಲ್ಲಿ ಛತ್ರಿ ಇಲ್ಲದೆ ಹೊರಗಡೆ ಬರೋ ಆಗಿಲ್ಲ. ಸಡನ್ನಾಗಿ ಮಳೆ ಬರುತ್ತೆ, ಸಡನ್ನಾಗಿ ಬಿಸಿಲು ಬರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೆ, ಇದು ರಾಯಗಢ ಅಂತ, ಮಹಾರಾಷ್ಟ್ರದಲ್ಲಿ ರಾಯಗಢ ಡಿಸ್ಟಿಕ್ಕು. ಒಂದು ವ್ಯೂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಿಮಗೆ. ಇಲ್ಲೊಂದು ಲೇಕ್ ಇದೆ, ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಲೇಕ್ ಇದು, ತುಂಬ ಚೆನ್ನಾಗಿದೆ. ನೀರು ಕಡಿಮೆ ಇತ್ತು, ಇವಾಗ ಮಾನ್ಸೂನ್ ಆಗಿರೋದ್ರಿಂದ ನೀರು ತುಂಬ ಜಾಸ್ತಿ ಆಗಿದೆ. ಅಲ್ಲಿ ಹಿಂದ್ಗಡೆ ಬೆಟ್ಟಗಳು ಕಾಣಿಸ್ತಿರ್ಬೋದು ನಿಮಗೆ, ಬಿಲ್ಡಿಂಗ್ ಹಿಂದ್ಗಡೆ, ಅಲ್ಲಿಂದೆಲ್ಲ ನೀರು ಬರುತ್ತೆ. ಅದನ್ನು ಕನೆಕ್ಟಿವಿಟಿ ಎಲ್ಲ ಇಲ್ಲಿಗೆ ಕೊಟ್ಟಿದ್ದಾರೆ. ಅಲ್ಲಿ ನೋಡಿ ಪೈಪ್ ಮೂಲಕ ನೀರು ಬರ್ತಾ ಇದೆ. ಈ ಕಡೆ ಸೈಡು ಕೂಡ ಪೈಪಲ್ಲಿ ಕನೆಕ್ಟ್ ಮಾಡಿದ್ದಾರೆ, ಅಲ್ಲಿಂದ ಈ ಕಡೆನೂ ಬರ್ತಾ ಇದೆ. ಅಲ್ಲಿ ಒಳಗಡೆ ಮಿಡಲಲ್ಲಿ ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚು ಇದೆ ನೋಡಿ, ಕಾಣ್ತಾ ಇದೆಯಾ? ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ ಇವರು. ನೈಟ್ ಟೈಮಲ್ಲಿ ಇನ್ನೂ ಚೆನ್ನಾಗಿ ವ್ಯೂ ಬರುತ್ತೆ. ನೈಟ್ ನಾನು ಊಟ ಆದಮೇಲೆ ಒಂದು ವಾಕ್ ಬರ್ತೀನಿ ಡೈಲಿ. ಸೊ ನೈಟ್ ವ್ಯೂ ಇನ್ನೂ ಚೆನ್ನಾಗಿರುತ್ತೆ. ಟೈಮ್ ಸಿಕ್ಕಿದ್ರೆ ಒಂದಿನ ನಿಮಗೆ ನೈಟ್ ವ್ಯೂನು ಕೂಡ ತೋರಿಸ್ತೀನಿ. ನಿಮಗೆ ಯಾವಾಗಲೇ ಆ ಕಡೆಯಿಂದ ವೀಡಿಯೋ ತೋರಿಸಿದ್ದೆ, ರೋಡ್ ಸೈಡಿಂದ. ಇವಾಗ ಸ್ಟ್ಯಾಚು ತೋರಿಸಿದ್ದೆ ನೋಡಿ ಆವಾಗಲೇ. ಈಗ ಮಿಡಲಿಗೆ ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ ಅಂಬೇಡ್ಕರ್ ಸ್ಟ್ಯಾಚು ಇದೆ ಇಲ್ಲಿ. ಇಲ್ಲಿ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ನೀರು ಫುಲ್ಲು ಗ್ರೀನ್ ಕಲರ್ ಆಗಿಬಿಟ್ಟಿದೆ ಮಳೆಗೆ. ಸೊ ಯಾವಾಗಲೂ ಗ್ರೀನೇ ಇರುತ್ತೆ ಇಲ್ಲಿ. ಇಲ್ಲಿ ನೋಡಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟ್ಯಾಚು ಇದು. ತುಂಬ ಚೆನ್ನಾಗಿದೆ ವ್ಯೂ ಇಲ್ಲಿ. ನೈಟ್ ಟೈಮ್ ಅಂತೂ ತುಂಬ ಒಳ್ಳೆ ವ್ಯೂ ಇರುತ್ತೆ. ಒಂದಿನ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನೈಟ್ ಟೈಮ್ ಹೇಗಿರುತ್ತೆ ಅಂತ. ಡೈಲಿ ನಾನು ಇಲ್ಲಿ ವಾಕ್ ಬರ್ತೀನಿ ಈವ್ನಿಂಗ್ ಟೈಮ್, ತುಂಬ ಚೆನ್ನಾಗಿರುತ್ತೆ ನೋಡಿ. ಆವಾಗಲೇ ನಾನು ಆ ಪ್ಲೇಸಿಂದ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ, ಅಲ್ಲಿಂದ ಬಂದೆ ಇವಾಗ ನಾನು.